ವಿಜಯ್ ಅವರನ್ನು ಅನ್ಫಾಲೋ ಮಾಡಿದ್ದಾರೆ ನಟಿ ತ್ರಿಷಾ. ಇನ್ಸ್ಟಾಗ್ರಾಮ್ನಲ್ಲಿ ಅನ್ಫಾಲೋ ಮಾಡಿರುವಂಥದ್ದು ನಟಿ. ವಿಜಯ್ ಬರ್ತ್ಡೇಗೂ ಕೂಡ ವಿಶ್ ಮಾಡಿಲ್ಲ. ಸೊ ತಮ್ಮದೇ ಸ್ಟೈಲ್ನಲ್ಲಿ ಅವಾಗ ವಿಶ್ ಮಾಡ್ತಾನೆ ಇರ್ತಾ ಇದ್ರು ತ್ರಿಷಾ ಅವರು, ಅಂದರೆ ಅವರ ಹುಟ್ಟುಹಬ್ಬ ಇದ್ದಾಗ. ಸೊ ಈಗ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ನಟಿ ತ್ರಿಷಾ ಅವರ ನಡವಳಿಕೆ. ಇನ್ಸ್ಟಾಗ್ರಾಮ್ನಿಂದ ವಿಜಯ್ ಅವರನ್ನು ಅನ್ಫಾಲೋ ಮಾಡಿದ್ದಾರೆ. ನಟ ವಿಜಯ್ ಅನ್ನೋದಕ್ಕಿಂತ ತಮಿಳುನಾಡಿನ CM ಇವರು. ಸೊ ಈಗ ವಿಜಯ್ ಬರ್ತ್ಡೇಗೂ ಇವರು ವಿಶ್ ಮಾಡಿಲ್ಲ. ಆಮೇಲೆ ಪದಗ್ರಹಣ ಕಾರ್ಯಕ್ರಮ ಇತ್ತಲ್ಲ, ವಿಜಯ್ ಅವರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಿಂಚಿದ್ದು ತ್ರಿಷಾ ಅವರೇ. ಅವ್ರಿಗಿಂತ ಹೆಚ್ಚಾಗಿ ಇವರೇ ಸದ್ದು ಮಾಡಿದ್ದು, ಸೌಂಡ್ ಇತ್ತು ಅವತ್ತು. ಸೊ ಈಗ ನೋಡಿದ್ರೆ ಅವರ ಬರ್ತ್ಡೇಗೆ ವಿಶ್ ಇಲ್ಲ, ಆಮೇಲೆ ಫಾಲೋ ಕೂಡ ಮಾಡ್ತಾ ಇಲ್ಲ, ಅನ್ಫಾಲೋ ಮಾಡಿದ್ದಾರೆ ಅನ್ನೋದು. ಹಾಗಾದರೆ ಇಬ್ಬರ ಮಧ್ಯೆ ಏನಾಯಿತು, ಯಾವ ವಿಚಾರಕ್ಕಾಗಿ ಈ ರೀತಿಯ ಒಂದು ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಅನ್ನುವಂಥ ಚರ್ಚೆ ಈಗ. ನಟ ವಿಜಯ್ ಅವರ ದಾಂಪತ್ಯದಲ್ಲಿ ಏನು ಡಿವೋರ್ಸ್ ಕೇಸ್ ವಿಚಾರ ಅಂತ ಬಂದಾಗ ಎಷ್ಟೇ ಈ ತ್ರಿಷಾ ಮೇಲೆ ಆರೋಪಗಳು ಬಂದರೂ ಕೂಡ ಯಾವುದೇ ರೀತಿಯಾಗಿ ತಲೆ ಕೆಡಿಸಿಕೊಳ್ಳದೆ ವಿಜಯ್ ಜೊತೆನೇ ಓಡಾಡ್ತಾನೆ ಮಾಡ್ತಾ ಇದ್ರು. ಅವರು ಓಡಾಡ್ತಾನೆ ಇದ್ದರು, ಬಟ್ ಯಾವುದೇ ರೀತಿಯಾಗಿ ತಲೆ ಕೆಡಿಸ್ಕೊಡ್ತಿರ್ಲಿಲ್ಲ, ಯಾವುದೇ ರೀತಿಯಾಗಿ ರಿಯಾಕ್ಟ್ ಕೂಡ ಮಾಡ್ತಿರ್ಲಿಲ್ಲ. ಬಟ್ ಈಗ ಅದು ಒಂದು ಹಂತಕ್ಕೆ ಹೋಗಿದೆ. ಅದಾದ ನಂತರ ಈಗ ತಮಿಳುನಾಡಿನ CM ಆದ ಬಳಿಕ ಪದಗ್ರಹಣ ಕಾರ್ಯಕ್ರಮಕ್ಕೆ ಬಂದಿದ್ದರು. ಅದಾದ ನಂತರ ಕಾಣೆ ಆಗಿದ್ದಾರೆ. ಈಗ ನಿನ್ನೆ ವಿಜಯ್ ಅವರ ಬರ್ತ್ಡೇ ಬೇರೆ ಇತ್ತು, ಬಟ್ ಎಲ್ಲರೂ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ರು ತ್ರಿಷಾ ಅವರ ಕಡೆಯಿಂದ ಯಾವ ರೀತಿಯಾಗಿ ವಿಶ್ ಬರುತ್ತೆ ಅನ್ನೋದು. ವಿಶ್ವೂ ಇಲ್ಲ, ಏನೂ ಇಲ್ಲ. ಸೊ ಹಂಗಾಗಿ ಇಬ್ಬರ ಮಧ್ಯೆ ಏನು ಆಗಿರಬಹುದು ಅನ್ನೋಂಥ ಕುತೂಹಲ ಇದೆ, ಗೊತ್ತಿಲ್ಲ. ಫ್ರೆಂಡಾ ಅಥವಾ ಗರ್ಲ್ ಫ್ರೆಂಡಾ, ಇದುವರೆಗೂ ಅವರಂತೂ ಅಧಿಕೃತವಾಗಿ ಹೇಳಿಕೆಯನ್ನು ಕೊಟ್ಟಿಲ್ಲ, ಬಟ್ ಯಾವಾಗಲೂ ಜೊತೆಯಲ್ಲಿ ಇರ್ತಿದ್ರು. ಬಟ್ ಅಭಿಮಾನಿಗಳು ಯಾಕೆ ಅವರ ಪರವಾಗಿ ಇಷ್ಟೊಂದು ಅವರ ವಿರುದ್ಧವಾಗಿ ಟ್ರೋಲ್ ಮಾಡಲಿಕ್ಕೆ ಶುರು ಮಾಡಿದರು ಅಂತ ಹೇಳಿದ್ರೆ, ಈ ಡಿವೋರ್ಸ್ ತನಕ ಆ ಹಂತಕ್ಕೆ ಬಂದಿದ್ದು ತ್ರಿಷಾ ಅವರೇ ಕಾರಣ ಅಂಥೇಳಿ ಭಾಳಷ್ಟು ಜನ ಟ್ರೋಲ್ ಮಾಡ್ತಾಯಿದ್ರು. ಅದಕ್ಕೂ ಯಾವುದಕ್ಕೂ ಕೂಡ ಇವರು ತಲೆ ಕೆಡಿಸಿಕೊಳ್ತಿರಲಿಲ್ಲ. ಬಟ್ ಇದ್ದಕ್ಕಿದ್ದಾಗಿ ಇಬ್ಬರು ದೂರ ಆಗಿದ್ದಾರೆ. ಗೊತ್ತಿಲ್ಲ, ಅದು ಅವರ ವೈಯಕ್ತಿಕ ವಿಚಾರ.